ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ಎನಿಸ್ತೇನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಕಳೆದ ದಿನಗಳಿಂದ ತುಂಬ ಗ್ಯಾಪ್ ಆಗಿ ಆ ವಾಕ್ಯ ಸಂದೇಶವನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡಲಿಕ್ಕೆ ದೇವರು ಕೃಪೆ ಕೊಡಲಿ. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಮುಂದಿರುವ ಸಮಯ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯ ಸಂದೇಶವನ್ನು ನಾವು ಪ್ರಾರಂಭ ಮಾಡೋಣ. ಪ್ರೀತಿ ಸ್ವರೂಪನ ತಂದೆಯೇ, ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಧೈರ್ಯಪಡಿಸಿ, ನಮ್ಮನ್ನು ದೇವರೇ ಸಂತೈಸಿದ ಕರ್ತನೆ, ಈ ದಿನವೂ ನಮ್ಮೊಂದಿಗೆ ಮಾತಾಡಿರಿ. ನಮ್ಮ ಪರಿಸ್ಥಿತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾತಾಡುವ ಕರ್ತನು ನೀನಾಗಿದೆ. ಅದಕ್ಕಾಗಿ ನಿನ್ನ ಮಾತುಗಳನ್ನು ಕೇಳಲಿಕ್ಕೆ ನಮ್ಮ ಹೃದಯವನ್ನು ಒಪ್ಪಿಸಿಕೊಡ್ತೇವೆ. ಕೇಳುವಂಥ ಮಾತುಗಳು ನಮ್ಮ ಜೀವಿತಕ್ಕೆ ಅದು ಕರ್ತನ ಮಾರ್ಗದರ್ಶನವಾಗಿ ಮಾರ್ಪಡಲಿ ಎಂಬುದಾಗಿ ನೀವು ನಮ್ಮೊಂದಿಗೆ ವಾಕ್ಯದ ಮೂಲಕ ಮಾತನಾಡಿರಿ ಎಂಬುದಾಗಿ ಕರಗಳನ್ನು ಒಪ್ಪಿಸ್ತೇವೆ. ನಮ್ಮನ್ನು ಬಲಪಡಿಸಿರಿ, ಧೈರ್ಯಪಡಿಸಿರಿ, ನಡೆಯಬೇಕಾದ ಮಾರ್ಗವನ್ನು ನಿನ್ನ ವಾಕ್ಯದ ಮೂಲಕ ತಿಳಿಯಪಡಿಸಿರಿ. ಮುಂದಿನ ಎಲ್ಲ ಸಮಯಗಳಲ್ಲಿ ನಿನ್ನ ಚಿತ್ತವನ್ನು ತಿಳಿದು ನಡೆಯುವ ಹಾಗೆ ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿ. ಮುಂದಿರುವ ಸಮಯ ನಿನ್ನ ದೇವರೇ ಅಪ್ಪ ಮಹಿಮೆಗಾಗಿ ನಾವು ಜೀವಿಸುವ ಹಾಗೆ ನಿನ್ನ ವಾಕ್ಯಗಳು ನಮ್ಮನ್ನು ಪ್ರೋತ್ಸಾಹಿಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ದೇವರ ವಾಕ್ಯನ ನಾವು ಅನೇಕ ಬಾರಿ ಕೇಳುವುದುಂಟು. ದೇವರ ವಾಕ್ಯ ಕೇಳುವುದರ ಮಾತ್ರದಿಂದ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗಲ್ಲ. ಕೇಳುವಂಥ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ, ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದಾಗಿರುವಂಥ ವಿಷಯದ ಕುರಿತು ಈ ದಿನ ದೇವರ ವಾಕ್ಯದ ಮೂಲಕವಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಒಂದನೇದಾಗಿ ನಾವು ದೇವರ ವಾಕ್ಯಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕಂದ್ರೆ ದೇವರ ವಾಕ್ಯನ ಸ್ವೀಕರಿಸುವುದು. ದೇವರ ವಾಕ್ಯನ ನಾವು ಸ್ವೀಕರಿಸುವಂಥದ್ರ ಮೂಲಕವಾಗಿ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಒಂದು ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದ 14ನೇ ವಚನವನ್ನು ನಾವು ಓದಿಕೊಳ್ಳೋಣ. ಸಮರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನ ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನ ಅವರ ಬಳಿಗೆ ಕಳುಹಿಸಿದನು. ಇಲ್ಲಿ ಸಮರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ಸಮಾಚಾರವನ್ನ ಕೇಳಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸಮರ್ಯದವರು ದೇವರ ವಾಕ್ಯವನ್ನು ಏನ್ ಮಾಡ್ತಾ ಇದ್ದಾರೆ? ಸ್ವೀಕರಿಸ್ತಾ ಇದ್ದಾರೆ. ದೇವರ ವಾಕ್ಯನ ನಾವು ಸ್ವೀಕರಿಸೋದಾದ್ರೇನೆ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಕಾರ್ಯ ಮಾಡುವಂಥದ್ದಾಗಿದೆ. ಪ್ರಿಯರೇ, ದೇವರ ವಾಕ್ಯನ ವಿವಿಧ ರೀತಿಯಲ್ಲಿ ನೀವು ಕೇಳುವವರಾಗಿರ್ತೀರಾ. ಆನ್ಲೈನ್ ಮೂಲಕ ಕೇಳ್ತೀರಾ, ವಾಕ್ಯ ಓದುವುದ್ರ ಮೂಲಕ ಕೇಳ್ತೀರಾ, ವಾಕ್ಯ ಹೇಳುವುದ್ರ ಮೂಲಕ ನೀವು ಕೇಳ್ತೀರಾ. ವಿವಿಧ ರೀತಿಯಲ್ಲಿ ದೇವರ ವಾಕ್ಯನ ನೀವು ಕೇಳುವುದುಂಟು. ಕೇಳುವಂತ ದೇವರ ವಾಕ್ಯ ಬರೀ ಕೇಳುವುದಕ್ಕೆ ಮಾತ್ರ ಸೀಮಿತವಾಗಿದ್ರೆ ನಮ್ಮ ಜೀವಿತದಲ್ಲಿ ಏನು ಕಾರ್ಯ ಮಾಡಲಿಕ್ಕೆ ಅದು ಸಾಧ್ಯವಾಗುವುದಿಲ್ಲ. ನಾವು ಕೇಳಿದ ವಾಕ್ಯಗಳನ್ನ ಹೃದಯಪೂರ್ವಕವಾಗಿ ಸ್ವೀಕರಿಸಬೇಕು. ದೇವರ ವಾಕ್ಯ ನನಗಾಗಿಯೇ ಮಾತಾಡ್ತಾ ಇದೆ, ನನ್ನ ಜೀವಿತದ ಕುರಿತೇ ಮಾತಾಡ್ತಾ ಇದೆ, ನನ್ನ ಬದಲಾವಣೆಗಾಗಿ, ನನ್ನ ಜೀವಿತವನ್ನು ರೂಪಿಸ್ಲಿಕ್ಕಾಗಿಯೇ ದೇವರ ವಾಕ್ಯ ಮಾತಾಡ್ತಾ ಇದೆ, ಇದು ನನ್ನ ಕುರಿತೇ ಮಾತಾಡ್ತಿದೆ ಎಂಬುದಾಗಿರುವಂತ ಒಂದು ಆಲೋಚನೆ ನಿಮಗೆ ಬರುವಾಗ ಇದು ನನಗಾಗಿರುವಂಥದ್ದು ಎಂಬುದಾಗಿ ನೀವು ಸ್ವೀಕರಿಸೋದಾದ್ರೇನೆ ನಿಮ್ಮ ಜೀವಿತದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಕಾಣಲಿಕ್ಕೆ ಸಾಧ್ಯ. ದೇವರ ವಾಕ್ಯನ ಸ್ವೀಕರಿಸದೆ ಎಂದಿಗೂ ದೇವರ ವಾಕ್ಯದ ಮೂಲಕ ನಾವೇನಾಗಲ್ಲ, ಅದ್ಭುತಗಳನ್ನ ಕಾಣ್ಲಿಕ್ಕಾಗಲ್ಲ. ಯೇಸು ಸ್ವಾಮಿ ಕೆಲವೊಂದು ಮಾತುಗಳನ್ನ ಹೇಳಿದ್ದಾರೆ. ಹೇಳಿದ ಮಾತುಗಳು ನಮ್ಮಲ್ಲಿ ನೆರವೇರ್ಬೇಕಂದ್ರೆ ಆ ಯೇಸು ಸ್ವಾಮಿಯ ಮಾತುಗಳನ್ನ ನಾವು ಸ್ವೀಕರಿಸಬೇಕು. ಯೇಸು ಸ್ವಾಮಿಯ ಆ ಜನನದ ಕುರಿತು ಮರಿಯಳೊಂದಿಗೆ ದೇವದೂತನು ಬಂದು ಮಾತಾಡಿದಾಗ, ಗಬ್ರಿಯೇಲನೆಂಬ ದೇವದೂತನು ಬಂದು ಮಾತಾಡಿದಾಗ ಆ ಮರಿಯಳು ದೇವರ ವಾಕ್ಯನ ಸ್ವೀಕರಿಸ್ತಿದ್ದಾಳೆ. ಇಗೋ ನಿನ್ನ ದಾಸಿ, ನಿನ್ನ ಮಾತಿನಂತೆಯೇ ಆಗಲಿ ಎಂಬುದಾಗಿ. ಹಾಗೆ ಆ ಮರಿಯಳು ದೇವರ ವಾಕ್ಯವನ್ನ ಸ್ವೀಕರಿಸಿದ್ರಿಂದ, ದೇವರು ಹೇಳಿ ಕಳಿಸಿದ ಮಾತನ್ನ ಹೃದಯಪೂರ್ವಕವಾಗಿ ಸ್ವೀಕರಿಸಿದ್ರಿಂದಲೇ ಮರಿಯಳು ಈಗಲೂ ಧನ್ಯಳೆಂಬುದಾಗಿ
ಕರೆಯಲ್ಪಡುವಂತ ಒಂದು ಸ್ತ್ರೀಯಾಗಿ ಮಾರ್ಪಟ್ಟದ್ದು. ಪ್ರಿಯರೇ, ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರ ವಾಕ್ಯನ ಸ್ವೀಕರಿಸುವುದಾದ್ರೆ ಮಾತ್ರವೇ ನಾವು ಧನ್ಯರಾಗಿ ಮಾರ್ಪಡೋದು. ಅಂದು ಯೇಸು ಸ್ವಾಮಿ ಜನನದ ಕುರಿತು ಗಬ್ರಿಯೇಲನ ದೂತನು ತಿಳಿಸಿದಾಗ ಆಕೆ ಹೇಳುವಂತ ಮಾತು ಏನಂದ್ರೆ, ಇಗೋ ನಿನ್ನ ದಾಸಿ, ನಿನ್ನ ಮಾತಿನಂತೆಯೇ ಆಗಲಿ. ನಾವು ಯಾವಾಗ ಎಸಪ್ಪ ನೀನು ಮಾತಾಡಿದ್ಯಲ್ಲ ಅದೇ ಪ್ರಕಾರ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಆ ಮಾತುಗಳನ್ನು ಸ್ವೀಕರಿಸ್ತಿರೋ, ಆಗ ನಿಮ್ಮ ಜೀವಿತದಲ್ಲಿ ನೀವು ಧನ್ಯರೆಂಬುದಾಗಿ ಎಣಿಸಲ್ಪಡ್ತೀರ. ಬರೀ ವಾಕ್ಯನ ಕೇಳಿಕೊಂಡು ಮಾತ್ರ ಇದ್ರೆ ಪ್ರಯೋಜನ ಏನಿಲ್ಲ. ವಾಕ್ಯ ನೀವು ಕೇಳುವುದರಲ್ಲಿ ನಿಮ್ಮ ಜೀವಿತ ಬದಲಾಗದೆ ಹೋದ್ರೆ ಪ್ರಯೋಜನ ಏನು? ದೇವರ ವಾಕ್ಯ ಕೇಳಿ ಬದಲಾಗಬೇಕಂದ್ರೆ ದೇವರ ವಾಕ್ಯನ ನೀವು ಸ್ವೀಕರಿಸಬೇಕು. ದೇವರ ವಾಕ್ಯನ ಸ್ವೀಕರಿಸುವಾಗಲೇ ದೇವರ ವಾಕ್ಯ ಕೆಲವೊಂದು ಬಾರಿ ನಿಮ್ಮ ಜೀವಿತದಲ್ಲಿ ಆಳವಾಗಿ ನಿಮ್ಮ ಬದುಕನ್ನು ಅಥವಾ ನಿಮ್ಮ ಜೀವಿತವನ್ನ ಬದಲಾಯಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಎರಡನೇದಾಗಿ ದೇವರ ವಾಕ್ಯನ ನಾವು ನಂಬಬೇಕು. ದೇವರ ವಾಕ್ಯನ ನಾವು ನಂಬಿದ್ರೇನೆ ದೇವರ ಅದ್ಭುತವನ್ನ ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯದ 4ನೇ ವಚನವನ್ನ ನಾವು ಓದಿಕೊಳ್ಳೋಣ. ಆದರೆ ದೇವರ ವಾಕ್ಯವನ್ನ ಕೇಳಿದವರಲ್ಲಿ ಅನೇಕರು ನಂಬಿದರು, ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು. ಇಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯನ ಕೇಳಿದವರಲ್ಲಿ ಅನೇಕರು ದೇವರ ವಾಕ್ಯನ ಏನ್ ಮಾಡ್ತಾ ಇದ್ದಾರೆ? ನಂಬ್ತಾ ಇದ್ದಾರೆ. ಪೇತ್ರನ ಮೂಲಕ ದೇವರ ವಾಕ್ಯನ ಕೇಳಿದ ಜನರು, ಪೇತ್ರ ಯೋಹಾನರ ಮೂಲಕ ಕೇಳಿದ ವಾಕ್ಯಗಳನ್ನ ಅಲ್ಲಿರುವಂತ ಜನರು ಅನೇಕರು ನಂಬಿದ್ರಿಂದಲೇ ಅವರಲ್ಲಿ ಅನೇಕ ಬೆಳವಣಿಗೆ ಕಾಣಲ್ಪಟ್ಟಿದ್ದನ್ನ ನಾವು ನೋಡ್ತೇವೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕೇಳುವಂತ ವಾಕ್ಯಗಳನ್ನ ನೀವು ನಂಬಿದ್ರೇನೆ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುವಂಥದ್ದು. ಯೇಸು ಸ್ವಾಮಿ ಒಂದೊಂದು ಅದ್ಭುತವನ್ನು ಮಾಡುವಾಗಲೂ ಯೇಸು ಸ್ವಾಮಿ ಅವರಿಂದ ಕೇಳಿದ್ದು ಏನಂದ್ರೆ, ನೀವು ನಂಬ್ತೀರಾ, ನಿಮ್ಮಲ್ಲಿ ಅದ್ಭುತ ನಡೀತಿದೆ. ಲಾಜರನ್ನು ಸತ್ತು 4 ದಿನ ಆಗಿದೆ, ಸಮಾಧಿಯಲ್ಲಿ ಇಡಲ್ಪಟ್ಟಿದ್ದಾರೆ. ಅವರ ಕುಟುಂಬವನ್ನ ಯೇಸು ಸ್ವಾಮಿ ಸ್ಪಂದಿಸಿದಾಗ ಅಥವಾ ಹೋಗಿ ಅಲ್ಲಿ ಭೇಟಿ ಆದಾಗ ಯೇಸು ಸ್ವಾಮಿ ಆ ಕುಟುಂಬದೊಂದಿಗೆ ಕೇಳ್ತಿರುವಂತ ಒಂದು ಮಾತೇನೆಂದ್ರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ಅಲ್ಲಿ ಕೇಳಲ್ಪಡ್ತಿರುವಂತದ್ದು, ನೀ ನನ್ನನ್ನ ನಂಬ್ತೀಯಾ ಅಥವಾ ನೀ ನನ್ನ ಮಾತನ್ನ ನಂಬ್ತೀಯಾ, ಅದ್ಭುತವನ್ನ ಕಾಣ್ತೀಯ ಎಂಬುದಾಗಿ. ಕುಷ್ಠರೋಗಿ ಹತ್ರ ಹೋಗಿ ಕೇಳಿದ್ದು ಅದೇ ಮಾತು, ನೀ ನಂಬ್ತೀಯಾ, ಅದ್ಭುತವನ್ನ ಕಾಣ್ತೀಯ. 38 ವರ್ಷಗಳ ಕಾಲದಿಂದ ರೋಗಿಯಾಗಿ ಬಿದ್ದಂತ ಆ ವ್ಯಕ್ತಿ ಹತ್ರ ಹೋಗಿ ಕೇಳಿದ್ದು ಕೂಡ, ನೀ ನಂಬಿದ್ರೆ ದೇವರ ಮಹಿಮೆಯನ್ನ ಅದ್ಭುತವನ್ನ ಕಾಣ್ತೀಯ ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯನ ನಾವು ಕೇಳುವುದು ಮಾತ್ರವಲ್ಲದೆ ಅದನ್ನು ಸ್ವೀಕರಿಸುವುದು ಮಾತ್ರವಲ್ಲದೆ ಅದನ್ನ ನಂಬಬೇಕು. ದೇವರ ವಾಕ್ಯವನ್ನ ನಾವು ನಂಬಬೇಕು. ಏನಂತ ನಂಬಬೇಕು? ದೇವರ ವಾಕ್ಯ ಜೀವ ಉಳ್ಳದು ಎಂಬುದಾಗಿ ನಂಬಬೇಕು. ದೇವರ ವಾಕ್ಯಕ್ಕೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ನಂಬಬೇಕು. ದೇವರ ವಾಕ್ಯ ನಂಬುವಾಗ ಅದು ಕಾರ್ಯ ಮಾಡುವಂಥದ್ದು ಎಂಬುದಾಗಿ ನಾವು ನಂಬಬೇಕು. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮನ್ನ ರೂಪಿಸುತ್ತದೆ ಎಂಬುದಾಗಿ ಕೂಡ ನಾವು ನಂಬಬೇಕು. ದೇವರ ವಾಕ್ಯನ ನಾವು ನಂಬಿದ್ರೇನೆ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ದೇವರ ವಾಕ್ಯದ ಕುರಿತು ನಮಗೊಂದು ನಂಬಿಕೆ ಇಲ್ಲದೆ ಹೋದ್ರೆ ಅದು ನಮ್ಮ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡುವಂಥದ್ದು ಅಲ್ವಾ? ದೇವರ ವಾಕ್ಯ ಜೀವ ಉಳ್ಳದು ಎಂಬುದಾಗಿ ನಂಬುವಾಗಲೇ ನಮ್ಮೊಳಗಡೆ ದೇವರ ವಾಕ್ಯ ಜೀವವನ್ನು ಉಂಟು ಮಾಡ್ತದೆ. ದೇವರ ವಾಕ್ಯ ಚೈತನ್ಯ ಉಳ್ಳದು ಎಂಬುದಾಗಿ ನಾವು ನಂಬುವಾಗಲೇ ನಮ್ಮನ್ನ ಚೈತನ್ಯ ಸ್ವರೂಪರಾಗಿ ಮಾರ್ಪಡಿಸುವಂತದ್ದಾಗಿದೆ. ದೇವರ ವಾಕ್ಯ ಪರಿಶುದ್ಧವಾದದ್ದು ಎಂಬುದಾಗಿ ನಾವು ನಂಬಿದ್ರೇನೆ ನಮ್ಮೊಳಗಡೆ ಬಂದು ನಮ್ಮನ್ನ ಅದು ಪರಿಶುದ್ಧರಾಗಿ ಮಾರ್ಪಡಿಸುವಂತದ್ದಾಗಿದೆ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಗೆ ಸಮವಾದದ್ದು ಎಂಬುದಾಗಿ ನಾವು ನಂಬೋದಾದ್ರೆ ನಮ್ಮ ಜೀವಿತದಲ್ಲಿ ಇಬ್ಬಾಯಿಯ ಕತ್ತಿ ಆಗಿದ್ದು ಬೇಕಾದದ್ದನ್ನ ಇಟ್ಟು ಬೇಡದೇ ಇರುವಂತದ್ದನ್ನ ಬೇರ್ಪಡಿಸುವಂತದ್ದಾಗಿದೆ. ಹೌದು ಪ್ರಿಯರೇ, ದೇವರ ವಾಕ್ಯ ನೀತಿ ಉಳ್ಳದ್ದು, ಅದು ನಮ್ಮೊಳಗಡೆ ಬಂದು ನಮ್ಮನ್ನ ನೀತಿವಂತರಾಗಿ ಮಾರ್ಪಡಿಸುವಂತದ್ದಾಗಿದೆ. ದೇವರ ವಾಕ್ಯನ ನಾವು ನಂಬಿದ್ರೇನೆ ಅದರಲ್ಲಿರುವಂತಹ ಆ ಅದ್ಭುತವಾದ ಕಾರ್ಯಗಳನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ. ಎರಡನೇದಾಗಿ ನಾವು ದೇವರ ವಾಕ್ಯನ ನಂಬುವವರಾಗಿರ್ಬೇಕು. ಮೂರನೇದಾಗಿರುವಂತ ವಿಷಯ ಏನಂದ್ರೆ, ದೇವರ ವಾಕ್ಯನ ನಾವು ಪ್ರೀತಿಸುವವರಾಗಿರ್ಬೇಕು. ಅದಕ್ಕೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 119 ಅದರ 165ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಧರ್ಮಶಾಸ್ತ್ರವನ್ನ ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನು ಇರುವುದಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದಿಕೊಂಡಿದ್ದೇವೆ. ನಿನ್ನ ಧರ್ಮಶಾಸ್ತ್ರವಂದ್ರೆ ನಿನ್ನ ವಾಕ್ಯವನ್ನ ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅವರಿಗೆ ವಿಘ್ನಕರವಾದದ್ದೇನು ಇರುವುದಿಲ್ಲ. ದೇವರ ವಾಕ್ಯನ ನಾವು ಪ್ರೀತಿಸ್ಬೇಕ್ರಿ. ದೇವರ ವಾಕ್ಯನ ನಾವು ಪ್ರೀತಿಸಿದ್ರೇನೆ ದೇವರ ವಾಕ್ಯ ನಮಗೆ ಒಂದು ಸಮಾಧಾನಕರವಾಗಿರ್ಲಿಕ್ಕೆ ಸಾಧ್ಯ. ದೇವರ ವಾಕ್ಯನ ನಾವು ಎಷ್ಟು ಪ್ರೀತಿಸ್ತೀವೋ ಅಷ್ಟು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ನಮಗೆ ಸಮಾಧಾನವನ್ನು ಕೊಡುವಂತದ್ದಾಗಿರ್ತದೆ. ದೇವರ ವಾಕ್ಯನ ನಾವು ಪ್ರೀತಿಸೋದಾದ್ರೆ ಅದರ ಪ್ರತ್ಯೇಕತೆ ಏನಂದ್ರೆ, ದೇವರ ವಾಕ್ಯನ ನಾವು ಅಲಕ್ಷ್ಯ ಮಾಡೋದೇ ಇಲ್ಲ. ದೇವರ ವಾಕ್ಯನ ಕೇಳುವುದರಲ್ಲಿ ತುಂಬಾ ಆಸಕ್ತರಾಗಿರ್ತೀವಿ. ನೋಡ್ರಿ, ಯಾವುದನ್ನಾದ್ರೂ ನೀವು ಪ್ರೀತಿಸೋದಾದ್ರೆ ಅದರ ಹತ್ತಿರ ಸಮಯ ಕಳೀಲಿಕ್ಕೂ ಅದರೊಂದಿಗೆ ಮುಂದೆ ಹೋಗ್ಲಿಕ್ಕೂ ಅದನ್ನ ಹೆಚ್ಚೆಚ್ಚಾಗಿ ಪ್ರೀತಿ ಮಾಡ್ಲಿಕ್ಕೂ ನೀವೇನ್ ಮಾಡ್ತಿರ್ತೀರ, ತವಕಿಸ್ತಾ ಇರ್ತೀರ. ಹಾಗೆ ದೇವರ ವಾಕ್ಯನ ನಾವು ಪ್ರೀತಿ ಮಾಡೋದಾದ್ರೆ ದೇವರ ವಾಕ್ಯದ ಮುಂದೆ ಹೆಚ್ಚು ಸಮಯವನ್ನ
ಸಮಯವನ್ನು ನಾವು ಕಳಿತೇವೆ. ದೇವರ ವಾಕ್ಯನ ಪ್ರೀತಿ ಮಾಡೋದಾದ್ರೆ ದೇವರ ವಾಕ್ಯನ ನಾವು ಹೆಚ್ಚಾಗಿ ಓದ್ತೇವೆ. ಸಮಯ ತೆಗೆದುಕೊಂಡು ನಿಮ್ಮ ಪ್ರೀತಿಯಾಗಿರುವ ದೇವರ ವಾಕ್ಯನ ನೀವೇನ್ ಮಾಡ್ತಿದ್ದೀರಾ, ಪ್ರತಿದಿನ ಓದ್ಲಿಕ್ಕೆ ಬಯಸ್ತಾ ಇರ್ತೀರಾ. ಹಾಗಾದ್ರೆ ದೇವರ ವಾಕ್ಯನ ನಾವು ಪ್ರೀತಿ ಮಾಡಿದ್ರೇನೆ ಅದನ್ನು ಹೆಚ್ಚಾಗಿ ಓದ್ಲಿಕ್ಕೂ, ಅದು ನನಗಾಗೆ ಬರೆಯಲ್ಪಟ್ಟಿದೆ ಎಂಬುದಾಗಿ ಸ್ವೀಕರಿಸಲಿಕ್ಕೂ ನಮಗೆ ಸಾಧ್ಯವಾಗುವಂತದ್ದಾಗಿರುತ್ತದೆ. ನಾವು ದೇವರ ವಾಕ್ಯನ ಪ್ರೀತಿಸಬೇಕು, ಹೆಚ್ಚೆಚ್ಚಾಗಿ ನಾವು ದೇವರ ವಾಕ್ಯನ ಪ್ರೀತಿಸಬೇಕು. ಎಲ್ಲಿ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಮರ್ಥ್ಯವಾಗಿದೆ ಎಂಬುದಾಗಿ ನಾವು ತಿಳಿದು ಅದನ್ನು ನಾವು ಪ್ರೀತಿಸಬೇಕು. ನೋಡ್ರಿ, ಲೋಕದಲ್ಲಿ ಏನೇನೋ ವಸ್ತುಗಳನ್ನ ನಾವು ಪ್ರೀತಿಸ್ತೀವಿ, ವ್ಯಕ್ತಿಗಳನ್ನ ಪ್ರೀತಿಸ್ತೀವಿ, ಅನೇಕ ಆಸ್ತಿ ಸಂಪತ್ತು, ಅನೇಕ ವಿಧದಲ್ಲಿ ಜನರು ಅನೇಕದ್ರ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾರೆ. ಅದರಿಂದ ಅವ್ರಿಗೆ ಏನಾಗ್ತದೆ ಅಂದ್ರೆ ಸಮಾಧಾನ ಸಿಕ್ಕೋದೇ ಇಲ್ಲ. ಅನೇಕದ್ರ ಮೇಲೆ ಪ್ರೀತಿ ಇಟ್ಟಂತ ವ್ಯಕ್ತಿಗಳು ಅದರ ನಿಮಿತ್ತ ಅಸಮಾಧಾನ ಹೊಂದಿಕೊಳ್ತಾರೆ. ಆದ್ರೆ ದೇವರ ವಾಕ್ಯನ ಪ್ರೀತಿಸೋರಿಗೆ ನಿತ್ಯವೂ ಸಮಾಧಾನ ದೊರಕುವಂತದ್ದಾಗಿರ್ತದೆ. ಯಾರೆಲ್ಲ ದೇವರ ವಾಕ್ಯನ ಪ್ರೀತಿಸ್ತಾರೋ ಅವರಿಗೆ ಹೃದಯದಲ್ಲಿ ಸಿಕ್ಕುವಂತ ಬಹುಮಾನವೇ ಸಮಾಧಾನ. ಹಾಗಾದ್ರೆ ಪ್ರಿಯರೇ, ನೀವು ದೇವರ ವಾಕ್ಯನ ಪ್ರೀತಿಸ್ತೀರಾ, ನೀವು ಹೆಚ್ಚು ಸಮಯ ದೇವರ ವಾಕ್ಯನ ಓದ್ತೀರಾ. ನೀವು ಪ್ರಿಯರೇ ದೇವರ ವಾಕ್ಯನ ಪ್ರೀತಿಸೋದಾದ್ರೆ ನಿಮ್ಮೊಂದಿಗೆ ದೇವರ ವಾಕ್ಯ ಯಾವಾಗಲೂ ಸಂಚಾರ ಮಾಡುವಂತದ್ದಾಗಿರ್ತಾರೆ. ನಿಮ್ಮ ಬಾಯಲ್ಲಿ ಯಾವಾಗಲೂ ದೇವರ ವಾಕ್ಯನ ನೀವು ಉಚ್ಚರಿಸ್ತಾ ಇರ್ತೀರ. ದೇವರ ವಾಕ್ಯನ ನೀವು ಪ್ರೀತಿಸೋದಾದ್ರೆ ನಿಮ್ಮ ಸ್ನೇಹಿತರೊಂದಿಗೆ ದೇವರ ವಾಕ್ಯನ ಹಂಚಿಕೊಳ್ತೀರ. ದೇವರ ವಾಕ್ಯನ ನೀವು ಪ್ರೀತಿಸೋದಾದ್ರೆ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ದೇವರ ವಾಕ್ಯ ಜೀವವುಳ್ಳದು ಎಂಬುದಾಗಿ ನೀವು ಪ್ರಕಟಿಸಲಿಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯನ ನೀವು ಪ್ರೀತಿಸೋದಾದ್ರೆ ಅದು ಬರೆದಿರುವ ಪ್ರಕಾರವಾಗಿ ನಿಮ್ಮ ಜೀವಿತವನ್ನ ನೀವು ಮುನ್ನಡೆಸ್ಕೊಳ್ತೀರ. ದೇವರ ವಾಕ್ಯನ ನೀವು ಪ್ರೀತಿಸೋದಾದ್ರೆ ಅದನ್ನ ಬಿಟ್ಟು ಒಂದು ಕ್ಷಣ ಜೀವಿಸ್ಲಿಕ್ಕೂ ನೀವು ಮನಸ್ಸು ಮಾಡೋದೇ ಇಲ್ಲ. ಹಾಗಾದ್ರೆ ದೇವರ ವಾಕ್ಯನ ನಾವು ಹೇಗೆ ಪ್ರತಿಕ್ರಿಯಿಸಬೇಕಂದ್ರೆ ನಾವು ಪ್ರೀತಿಸುವುದರ ಮೂಲಕ. ದೇವರ ವಾಕ್ಯನ ನೀವು ಹೆಚ್ಚು ಪ್ರೀತಿ ಮಾಡಿ ನೋಡಿ, ನಿಮಗೆ ಎಷ್ಟು ಸಮಾಧಾನ ದೊರಕುತ್ತದೆ ಎಂಬುದಾಗಿ ನೀವು ತಿಳಿಯಲಿಕ್ಕೆ ಆಗದೇ ಇರುವಂತ ರೀತಿಯಲ್ಲಿ ನಿಮ್ಮ ಹೃದಯ ಸಮಾಧಾನದಿಂದ ತುಂಬುವಂತದ್ದಾಗಿರ್ತದೆ. ಪ್ರಿಯರೇ, ನೀವು ದೇವರ ವಾಕ್ಯನ ಎಷ್ಟು ಪ್ರೀತಿಸ್ತೀರೋ ಅಷ್ಟು ಸಮಾಧಾನ ನಿಮ್ಮ ಹೃದಯದಲ್ಲಿ ಏನಾಗಿರ್ತದೆ, ಪ್ರಕಟವಾಗಿರ್ತದೆ. ನಿಮ್ಮ ಹೃದಯದಲ್ಲಿ ಸಮಾಧಾನವನ್ನುವಂಥದ್ದು ತುಂಬಿ ತುಳುಕುವಂತದ್ದಾಗಿರ್ತದೆ. ಈ ಲೋಕದಲ್ಲಿ ಮನುಷ್ಯನು ಸಮಾಧಾನಕ್ಕೋಸ್ಕರ ತವಕ ಪಡಿಸ್ತಿರುವಾಗ, ಅನೇಕ ವಿಷಯಗಳನ್ನ ಸಮಾಧಾನಕ್ಕೋಸ್ಕರ ಮಾಡುತ್ತಿರುವಾಗ ಸಮಾಧಾನವೇ ಆತನಿಗೆ ಸಿಗ್ತಾ ಇಲ್ಲ. ಆದ್ರೆ ನೀವು ದೇವರ ವಾಕ್ಯನ ಪ್ರೀತಿ ಮಾಡೋದಾದ್ರೆ, ಈ ಜೀವವುಳ್ಳ ವಾಕ್ಯನ ಪ್ರೀತಿಸೋದಾದ್ರೆ ನಿಮಗೆ ನಿತ್ಯವೂ ಸಮಾಧಾನ ನಿಮ್ಮ ಹೃದಯದಲ್ಲಿ ವಾಸ ಮಾಡುವಂತದ್ದಾಗಿರ್ತದೆ. ಮೂರನೇದಾಗಿ ನಾವು ನೋಡಿಕೊಂಡಿದ್ದೇವೆ. ನಾಲ್ಕನೇದಾಗಿರುವಂತ ವಿಷಯನ ನಾವು ನೋಡಿಕೊಳ್ಳೋಣ. ದೇವರ ವಾಕ್ಯನ ನಾವು ಕೈಗೊಂಡು ನಡೆಯುವವರಾಗಿರ್ಬೇಕು. ದೇವರ ವಾಕ್ಯನ ನಾವು ಕೈಗೊಂಡು ನಡೆದ್ರೇನೆ ನಮ್ಮ ಜೀವಿತ ಧನ್ಯವಾಗಿ ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. 119ನೇ ಕೀರ್ತನೆ 129ನೇ ವಚನವನ್ನ ನಾವು ಓದಿಕೊಳ್ಳೋಣ. ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಕಟ್ಟಳೆಗಳು ಮಹತ್ವವುಳ್ಳವುಗಳೇ, ಪೂರ್ಣ ಹೃದಯದಿಂದ ಅವುಗಳನ್ನ ಕೈಗೊಳ್ಳುತ್ತೇನೆ. ಇಲ್ಲಿ ದೇವರ ವಾಕ್ಯ ಮಹತ್ವ ಉಳ್ಳದು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯ ಮಹತ್ವ ಉಳ್ಳದಾದ್ದರಿಂದ ಅದನ್ನ ನಾನು ಪೂರ್ಣ ಹೃದಯದಿಂದ ಏನ್ ಮಾಡ್ತೇನೆ, ಅವುಗಳನ್ನ ಕೈಗೊಳ್ಳುತ್ತೇನೆ. ನಾವು ದೇವರ ವಾಕ್ಯನ ಕೈಗೊಂಡು ನಡಿಬೇಕು. ಕೇಳಲ್ಪಡುವ ದೇವರ ವಾಕ್ಯ, ನಾವು ಪ್ರೀತಿಸುವ ದೇವರ ವಾಕ್ಯ, ಸ್ವೀಕರಿಸುವ ದೇವರ ವಾಕ್ಯ, ನಾವು ನಂಬುವಂತ ದೇವರ ವಾಕ್ಯನ ನಾವು ಕೈಗೊಂಡು ನಡೆದ್ರೇನೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಕಾಣಲಿಕ್ಕೆ ಸಾಧ್ಯ. ನಾವು ದೇವರ ವಾಕ್ಯನ ಕೇಳುವವರು ಮಾತ್ರವಾಗಿದ್ರೆ ಏನು ಬದಲಾವಣೆ ನಮ್ಮಲ್ಲಿ ನಡೆಯುವುದಿಲ್ಲ ರೀ. ಅದು ನನಗಾಗಿದೆ ಎಂಬುದಾಗಿ, ಅದು ನನಗಾಗೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಸ್ವೀಕರಿಸಿ ಅದನ್ನ ಕೈಗೊಂಡು, ಅಂದ್ರೆ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದನ್ನ ನಡೆಯೋದಾದ್ರೆ ನೀವು ಧನ್ಯರಾಗಿ, ನೀವು ಪರಿಶುದ್ಧರಾಗಿ, ನಿಮ್ಮ ಜೀವಿತ ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯನ ಅನೇಕರು ಕೈಗೊಂಡು ನಡೀತಾ ಇಲ್ಲ. ದೇವರ ವಾಕ್ಯನ ಕೇಳ್ತಾರೆ, ನಂಬ್ತಾರೆ, ಸ್ವೀಕರಿಸ್ತಾರೆ, ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ ದೇವರ ವಾಕ್ಯನೇ ಅವರ ಜೀವಿತದಲ್ಲಿ ಇರೋದಿಲ್ಲ. ದೇವರ ವಾಕ್ಯ ಹೇಳಿದ ರೀತಿಯೇ ಅವ್ರ ಜೀವಿತ ಇರೋದಿಲ್ಲ. ದೇವರ ವಾಕ್ಯ ಏನೋ ಬರೆಯಲ್ಪಟ್ಟಿದ್ರೆ ಅವ್ರ ಜೀವಿತ ಏನೋ ಆಗಿರ್ತದೆ. ಇಂದ ನಾವು ದೇವರ ವಾಕ್ಯನ ಕೈಗೊಂಡು ನಡಿಬೇಕು. ಅದಕ್ಕೆ ಯೋಶುವನೊಂದಿಗೆ ದೇವರು ಹೇಳ್ತಾ ಇದ್ದಾರೆ, ನೀನು ಪೂರ್ಣ ಹೃದಯದಿಂದ ನನ್ನ ಮಾತುಗಳನ್ನ ಕೈಗೊಂಡು ನಡೆಯೋದಾದ್ರೆ, ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗದೆ ನಿನ್ನನ್ನ ಅನುಸರಿಸೋದಾದ್ರೆ, ನನ್ನ ಮಾತುಗಳನ್ನು ಕೈಗೊಂಡು ನಡೆಯೋದಾದ್ರೆ, ನೀನು ಹೋಗುವ ಸ್ಥಳದಲ್ಲೆಲ್ಲ ನಿನ್ನನ್ನು ಸಫಲವಾಗಿ ಮಾರ್ಪಡಿಸ್ತೇನೆ, ನಿನಗೆ ಜಯ ಕೊಡ್ತೇನೆ ಎಂಬುದಾಗಿ ಯೋಶುವನೊಂದಿಗೆ ದೇವರು ವಾಗ್ದಾನ ಮಾಡಿದ್ದನ್ನು ನಾವು ನೋಡ್ತೇವೆ. ಮೋಸೆಯ ಸಂಗಡ ಇದ್ದಾಗೆ ನಿನ್ನ ಸಂಗಡಲೂ ನಾನಿದ್ದು ನಿನ್ನ ಎಲ್ಲಾ ವಿಷಯಗಳಲ್ಲಿ ಜಯ ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ದೇವರು ವಾಗ್ದಾನದೊಂದಿಗೆ ಒಂದು ಆಜ್ಞೆಯನ್ನು ಹೇಳ್ತಾ ಇದ್ದಾರೆ. ಏನಂದ್ರೆ, ನೀನು ನನ್ನ ವಾಕ್ಯಗಳನ್ನ ಕೈಗೊಂಡು ನಡಿಬೇಕು. ಎಡಕ್ಕಾಗಲಿ ಬಲಕ್ಕಾಗಲಿ ನೀವು ತಿರುಗಬಾರ್ದು. ನನ್ನ ವಾಕ್ಯ ಏನ್ ಹೇಳ್ತದೋ ಅದನ್ನೇ ನೀನು ಅನುಸರಿಸಬೇಕು. ಹಾಗೆ ಆ ಆಜ್ಞೆ ಕೊಟ್ಟಂತ ದೇವರ ವಾಕ್ಯನ ಅನುಸರಿಸಿದಂತ ಯೋಶುವನ ಹೇಳ್ತಾ ಇದ್ದೇನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವೆಂಬುದಾಗಿ. ಅದರ ಅರ್ಥ ಏನಂದ್ರೆ, ದೇವರ ವಾಕ್ಯನ ಬಿಟ್ಟು ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗೋದೇ ಇಲ್ಲ ಎಂಬುದಾಗಿ ಯೋಶುವನು ತನ್ನ ಅನುಭವದಲ್ಲಿ ಹೇಳ್ತಾ ಇದ್ದಾನೆ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆನು. ಅದರ ಅರ್ಥ, ನಾನು ನನ್ನ ಮನೆಯವನು ದೇವರನ್ನ ಬಿಟ್ಟು ನಾವೆಂದಿಗೂ ಬೇರೆ ಕಾರ್ಯಗಳಿಗೆ ಹೋಗೋದೇ ಇಲ್ಲ. ಜನರೆಲ್ಲ ತಮ್ಮ ತಮ್ಮ ಸ್ವಂತ ಕಾರ್ಯಗಳಿಗೆ ಹೋಗ್ತಿರುವಾಗ ಯೋಶುವ ಹೇಳ್ತಾ ಇದ್ದಾರೆ, ನನ್ನ ದೇವರು ಹೇಳಿದ್ದನ್ನ ಬಿಟ್ಟು ನಾನು ಬೇರೆ ಯಾವುದನ್ನು
ಯಾವುದನ್ನು ಮಾಡೋದೇ ಇಲ್ಲ. ಇದು ದೇವರ ವಾಕ್ಯನ ಕೈಗೊಂಡು ನಡೆಯುವವರ ಒಂದು ಭಕ್ತನ ಒಂದು ಗುಣಲಕ್ಷಣ ಆಗಿರ್ತದೆ. ಅದರಿಂದ ಪ್ರಿಯರೇ, ದೇವರ ವಾಕ್ಯನ ನಾವು ಸ್ವೀಕರಿಸೋಣ, ದೇವರ ವಾಕ್ಯನ ನಂಬೋಣ, ದೇವರ ವಾಕ್ಯನ ಪ್ರೀತಿಸೋಣ, ದೇವರ ವಾಕ್ಯನ ಕೈಗೊಂಡು ನಡೆಯೋಣ. ಈ ಎಲ್ಲ ಕಾರ್ಯಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಪ್ರಕಟಿಸಿಕೊಡ್ಲಿಕ್ಕಾಗಿ, ಈ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕಾಗಿ, ದೇವರು ನಮಗೆ ಸಹಾಯ ಮಾಡಲಿಕ್ಕಾಗಿ ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯಗಳು ದೇವರೇ ಕೇಳಿದ ಹಾಗೆ ಸ್ವೀಕರಿಸುವಾಗಿಯೂ, ನಂಬುವಾಗಿಯೂ, ಪ್ರೀತಿಸುವಾಗಿಯೂ, ಕೈಗೊಂಡು ನಡೆಯುವಾಗಿಯೂ ಬೇಕಾದ ಕೃಪೆ ಕೊಡಿ. ಈ ಎಲ್ಲಾ ವಾಕ್ಯಗಳು ಜೀವಿತದಲ್ಲಿ ಅಧಿಕವಾಗಿ ಕಾರ್ಯ ಮಾಡಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕಿಸಬಹುದು. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ನಂತರ ನಮ್ಮ ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗಬೇಕಂದ್ರೆ ಅದೇ ನಂಬರಿನಲ್ಲಿ ವಾಟ್ಸಪ್ ಇದೆ, ನೀವು ಆಯ್ ಅಂತ ಕಳಿಸೋದಾದ್ರೆ ನಾವು ನಿಮಗೆ ಲಿಂಕ್ ಅನ್ನು ಕಳಿಸಿಕೊಡ್ತೇವೆ. ಪ್ರತಿದಿನದ ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗ್ಬೋದು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಕೇಳಲ್ಪಟ್ಟ ವಾಕ್ಯಗಳನ್ನ ಕೈಗೊಂಡು ನಡೀಲಿಕ್ಕೆ ಬೇಕಾದ ಕೃಪೆಯನ್ನ ನಿನ್ನ ಮಕ್ಕಳಿಗೆ ನೀನು ಅನುಗ್ರಹಿಸಿರಿ ಸ್ವಾಮಿ. ಪ್ರತ್ಯೇಕವಾಗಿ ನಿನ್ನನ್ನು ನಂಬಬೇಕು, ನಿನ್ನ ವಾಕ್ಯಗಳನ್ನು ಸ್ವೀಕರಿಸಬೇಕು, ನಿನ್ನ ವಾಕ್ಯಗಳನ್ನು ಪ್ರೀತಿಸಬೇಕು, ನಿನ್ನ ವಾಕ್ಯಗಳನ್ನು ಧ್ಯಾನಿಸಬೇಕು. ಈ ಮಾತುಗಳನ್ನು ದೇವರೇ ಮರೆತು ಬಿಡದೆ ನೆನಪಿನಲ್ಲಿ ಇಟ್ಟುಕೊಂಡು ಮುಂದೆ ಹೋಗ್ಲಿಕ್ಕೆ ನಿನ್ನ ಮಕ್ಕಳಿಗೆ ಜ್ಞಾಪಕ ಶಕ್ತಿಯನ್ನು ಕೊಡು. ದೇವರ ವಾಕ್ಯ ಅವರ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡಲಿ. ಈ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಇರುವ ಪರಿಸ್ಥಿತಿಗಳಲ್ಲಿ ನಿನ್ನ ವಾಕ್ಯವು ಅವರನ್ನು ಬಲಪಡಿಸಿ ನಿಲ್ಲಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಇದುವರೆಗಳ ಕಾಲ ತಾಳ್ಮೆಯಿಂದ ಈ ವಾಕ್ಯಗಳನ್ನೆಲ್ಲ ಕೇಳಿದ ನಿಮಗೆ ಪ್ರಭುವಾದ ಯೇಸು ಸ್ವಾಮಿ ಹೆಸರಿನಲ್ಲಿ ನಾನು ವಂದಿಸ್ತೇನೆ. ಪ್ರತ್ಯೇಕವಾಗಿ ವಾಕ್ಯಗಳು ನಿಮ್ಮ ಮನಸ್ಸನ್ನು ತಾಕಿ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿರುವುದಾದರೆ ಇದು ಇನ್ನೂ ಅನೇಕರು ಈ ವಾಕ್ಯಗಳನ್ನು ಕೇಳಿ ವಾಕ್ಯಕ್ಕೆ ಅವರ ಜೀವಿತವನ್ನು ಒಪ್ಪಿಸಿಕೊಡುವ ಹಾಗೆ ಅನೇಕರಿಗೆ ಇದನ್ನು ಕಳಿಸಿಕೊಡಿ. ಅವರು ಕೂಡ ಈ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳಲಿ. ಹೇಗೆ ತನ್ನ ಜೀವಿತದಲ್ಲಿ ದೇವರ ವಾಕ್ಯ ಕ್ರಿಯೆ ಮಾಡುವಂಥದ್ದನ್ನು ತಿಳಿದುಕೊಂಡು ಮುಂದೆ ಹೋಗ್ಲಿಕ್ಕೆ ದೇವರು ಕೂಡ ಅವ್ರಿಗೂ ಕೂಡ ಸಹಾಯ ಮಾಡಲಿ. ನಿಮ್ಮ ಇಂದಾಗುವಷ್ಟು ಎಲ್ಲ ಜನರಿಗೂ ಈ ವಾಕ್ಯಗಳನ್ನು ಕಳಿಸಿಕೊಡಿರಿ. ಅವರು ಕೂಡ ದೇವರ ವಾಕ್ಯಕ್ಕೆ ಅವರನ್ನು ಒಪ್ಪಿಸಿಕೊಡಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಇದೇ ರೀತಿ ದೇವರ ವಾಕ್ಯಗಳನ್ನು ಕೇಳುವವರಾಗಿರಿ. ದೇವರು ನಿಮ್ಮನ್ನು ಬಲಪಡಿಸಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆಮೇನ್.